ಬಾಗಲಕೋಟೆ ಜಿಲ್ಲೆ ಶ್ರೀಬಸವ ಮಹಾಂತ ಪತ್ತಿನ ಸಹಕಾರಿ ಸಂಘನಿ ಹುನಗುಂದ ವತಿಯಿಂದ ದಿನಾಂಕ ಅಕ್ಟೋಬರ್ 21, 2025 ರಿಂದ ಅಕ್ಟೋಬರ್ 22, 2025 ರವರೆಗೆ ಆಚರಿಸಲ್ಪಡುವ ದೀಪಾವಳಿ ಹಬ್ಬವು ಸಮಸ್ತ ಕನ್ನಡ ನಾಡಿಗರ ಹಾಗೂ ದೇಶವಾಸಿಗಳ ಅವರ ಜೀವನದಲ್ಲಿನ ಕತ್ತಲೆಯ ಪ್ರತೀಕವಾಗಿರುವ ಕಷ್ಟ, ನೋವು, ದುಃಖಗಳನ್ನು ಹೊಡೆದೋಡಿಸಿ ಸದಾದೀಪದಂತೆ ಅವರ ಜೀವನವು ಸುಖ, ಸಮೃದ್ಧಿಯಿಂದ ಬೆಳಗಿಸಿ ಭಗವಂತನು ಆಯುಷ್ಯ, ಆರೋಗ್ಯ ಕರುಣಿಸಲೆಂದು ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನೆಸ್ ಹೂಗಾರ ಹಾಗೂ ಉಪಾಧ್ಯಕ್ಷರಾದ ಮೌನೇಶ ಕಮ್ಮಾರ ಹಾಗೂ ನಿರ್ದೇಶಕರಾದ ಜೈನಸಾಬಕೆ ಹಗೇದಾಳ, ಮಹಾಂತೇಶ ಎಸ್ಪರೂತಿ, ಮಹಾಂತೇಶ ಪಿನಾಡಗೌಡ್ರ, ಗೌಡಪ್ಪ ಗೌಡ ಬಿಗೌಡರ, ಸತೀಶ ಕೆಶೆಟ್ಟಿ, ಶಿವಕುಮಾರಜಿ ತೋಟಗೇರ, ಯಲ್ಲಪ್ಪ ಜನಡುವಿನಮನಿ, ಕುಮಾರಿ, ಪೂಜಾ ಎಸ್ ಹುದ್ದಾರ, ಶ್ರೀಮತಿ ಮಧುಎಸ್ ಪಾಟೀಲ, ಶ್ರೀಮತಿ ಲಕ್ಷ್ಮಿಯಾರ್ ನಾಡಗೌಡ, ಶ್ರೀಮತಿ ಸಾವಿತ್ರಮ್ಮೆಂ ಗಗ್ಗರಿ, ಶ್ರೀಮತಿ ಸರಸ್ವತಿಯಂ ಕೆಲೂರ ಹಾಗೂ ಸಂಘದ ಮುಖ್ಯ ವ್ಯವಸ್ಥಾಪಕರಾದ ಮಣಿಕಂಠಾರ್, ಕಾಜಗಾರ ಮತ್ತು ಸಿಬ್ಬಂದಿಗಳಾದ ಆದಿತ್ಯದರಗಾದರು ಹಾರ್ದಿಕ ಶುಭಾಶಯಗಳು ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರು ಹಾಗೂ ಬ್ಯಾಂಕ್ ಹುನಗುಂದದ ನಿರ್ದೇಶಕರಾದ ಬಸವರಾಜ ಹೊಸೂರರ ಹುನಗುಂದ ಪಟ್ಟಣದ ನವನಗರದಲ್ಲಿರುವ ಗೃಹ ಕಾರ್ಯಾಲಯದಲ್ಲಿ ದಿನಾಂಕ ಅಕ್ಟೋಬರ್ 20, 2025 ರಂದು ಮುಂಜಾನೆ 11 ಗಂಟೆಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಗೃಹ ಕಾರ್ಯಾಲಯ ವ್ಯಾಪ್ತಿಯ ವಾರ್ಡ ನಂಬರ 19ರ ಹಾಗೂ ಹುನಗುಂದ ಪಟ್ಟಣದ ಆತ್ಮೀಯ ಬಳಗಕ್ಕೆ ಸಿಹಿ ತಿನುಸಿನ ಪೊಟ್ಟಣಗಳ ವಿತರಣಾ ಕಾರ್ಯಕ್ರಮವು ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ದೊಡ್ಡನಗೌಡಜಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ಹಾಗೂ ಬ್ಯಾಂಕಿನ ನಿರ್ದೇಶಕರಾದ ಬಸವರಾಜ ಹೊಸೂರರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುರಸಭೆ ಸದಸ್ಯರಾದ ಮಹೇಶ ಬೆಳ್ಳಿಹಾಳ, ಬ್ಯಾಂಕಿನ ನಿರ್ದೇಶಕರಾದ ರಾಜಕುಮಾರ ಬಾದವಾಡಗಿ, ರಾಜುನಾಡಗೌಡ್ರ ಹಾಗೂ ಅಧ್ಯಕ್ಷತೆ ವಹಿಸಿಕೊಂಡ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರು ಮಾತನಾಡಿ, ನಮ್ಮ ಭಾರತೀಯ ಸಂಸ್ಕೃತಿಯು ವೈವಿಧ್ಯತೆಯಲ್ಲಿ ಏಕತೆಯಿಂದ ಕೂಡಿರುವಂತಹದ್ದಾಗಿದೆ. ವಿವಿಧ ಜಾತಿಯ ಜನಾಂಗವು ತಮ್ಮ ಧರ್ಮಕ್ಕನುಸಾರ ಹಬ್ಬಾಚರಿಸಿಕೊಂಡ ಬರುವ ರೂಢಿ ಸಂಪ್ರದಾಯವು ಭಾರತ ದೇಶದಲ್ಲಿ ಬೆಳೆದು ಬಂದಿದೆ. ಅದರಂತೆ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಬರುವ ದಸರಾ ಹಬ್ಬವು ದ್ವೇಷ, ಅಸೂಯೆ ಮರೆತು ಆತ್ಮೀಯತೆ ಬೆಸೆಯುವ ಸಂದೇಶ ನೀಡಿದರೆ, ಯುಗಾದಿ ಹಬ್ಬವು ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸಿ ಜೀವಿಸುವ ಸಂದೇಶ ನೀಡುತ್ತದೆ. ಹಾಗೂ ದೀಪಾವಳಿ ಹಬ್ಬವು ನಮ್ಮ ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸಿ ದೀಪದ ಬೆಳಕಿನಂತೆ ಸದಾ ನಮ್ಮ ಬದುಕು ಬೆಳಗಲೆಂಬುವುದೇ ಇದರ ಆಶಯವಾಗಿದೆ. ಹಾಗಾಗಿ ಬಸವರಾಜ ಹೊಸೂರರು ವಾರ್ಡ ನಂಬರ 19ರಲ್ಲಿ ಚುನಾವಣೆಯಲ್ಲಿ ಪರಾಜಿತಗೊಂಡರೂ ಸಹ ವಾರ್ಡಿನ ಜನತೆಯೊಂದಿಗೆ ಹಾಗೂ ಪಟ್ಟಣದ ಜನತೆಯೊಂದಿಗೆ ಅನೂನ್ಯತೆಯಿಂದ ಸಂಪರ್ಕವಿರಿಸಿಕೊಂಡು ಇಂದು ಸಿಹಿ ವಿತರಣೆಯೊಂದಿಗೆ ಆತ್ಮೀಯತೆ ಬೆಸೆಯುವ ಕೆಲಸ ಮಾಡುತ್ತಿರುವುದು ಸಮಾಜದಲ್ಲಿ ಸಾಮರಸ್ಯತೆಗೆ ಹಾಗೂ ಪಕ್ಷದ ಸಂಘಟನೆಗೆ, ಯುವ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕ ಮತ್ತು ಮಾದರಿ ಕೆಲಸವಾಗಿದೆ ಎಂದು ಮೆಚ್ಚುಗೆ ಮಾತುಗಳು ಪ್ರಸ್ತಾಪವಾದವು. ನಂತರ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರು ಸುದ್ದಿಗಾರರು ಕೇಳಲಾದ ಬಸವರಾಜ ಹೊಸರರು ಕೈಗೊಳ್ಳುವ ಸಮಾಜಮುಖಿ ಕಾರ್ಯಗಳಿಂದ ಪಕ್ಷಕ್ಕೆ ಆಗುವ ಅನುಕೂಲತೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮಾಹಿತಿ ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿ, ರಾಜ್ಯ ಸರಕಾರದ 10 ಹಲವು ವೈಫಲ್ಯಗಳನ್ನು ಪ್ರಸ್ತಾಪಿಸಿ, ಸರಕಾರವು ಆಡಳಿತ ಕಾರ್ಯವೈಖರಿಯ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳಲು ಜನರ ದಾರಿ ತಪ್ಪಿಸುತ್ತಾ ಕಾಲಹರಣ ಮಾಡುತ್ತಾ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ನವೆಂಬರ್ ಕ್ರಾಂತಿಗೆ ಸಿದ್ಧಗೊಳ್ಳುತ್ತಿದ್ದಾರೆಂದು ತಮ್ಮ ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದರು. ಏತನ್ಮಧ್ಯೆ ರಾಜ್ಯ ಸರಕಾರದ ವಿರುದ್ಧ ಆರೋಪಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಅಶೋಕ ಬಂಡರಗಲ್ಲ, ರಾಮನಗೌಡ ಬೆಳ್ಳಿಹಾಳ, ಸಂಗಣ್ಣ ಚಿನವಾಲರ, ಅಜ್ಜಪ್ಪನಾಡಗೌಡ್ರ, ಯುವ ಮುಖಂಡರಾದ ಅಪ್ಪು ಆಲೂರ, ಮಲ್ಲಿಕಾರ್ಜುನ ಚೂರಿ, ಮುನ್ನಾ ಭಾಗವಾನ, ನಾಸೀರ ಖಾಜಿ, ರಜಾ ಕಧನ್ನೂರ ಸೇರಿದಂತೆ ಇತರೆ ಬಿಜೆಪಿ ಪಕ್ಷದ ಯುವ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಕಾಲೋನಿಯ ಗುರುಹಿರಿಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅವಿರತ ಪರಿಶ್ರಮದಿಂದ ಮೂರ್ತಿ ರಚನೆಗೊಂಡಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಮೂರ್ತಿಗೆ ಇಲ್ಲಿ ಕ್ಷೇತ್ರದ ಜನ ಅದಕ್ಕೊಂದು ರೂಪ ನೀಡಿ ಒಂದು ವಿಶೇಷವಾದ ಮೂರ್ತಿಯನ್ನು ರೂಪಿಸಿ ಅದಕ್ಕೆ ಕ್ಷೀರಾಭಿಷೇಕ ಮಾಡಿ ಪಟ್ಟಾಭಿಷೇಕವನ್ನು ಆ ಸಂದರ್ಭದಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ಮಾಡಿದ ಪ್ರತಿಫಲವಾಗಿ ಮೂರ್ತಿ ಕೇವಲ ಮೂರ್ತಿ ನಾನು ಮೂರ್ತಿ ಆದನೆಂತು ಎಂದು ಯಾವತ್ತೂ
ತಾನು ಭಾವಿಸದೆ ಅವಿರತ ಪರಿಶ್ರಮದಿಂದ ರೈತರು, ಕೃಷಿ ಕಾರ್ಮಿಕರು, ವಿದ್ವಾಂಸರು, ಸಾಹಿತಿಗಳು ಕೆತ್ತಿ ಒಂದು ರೂಪ ನೀಡಿದ್ರಿಂದ ಪ್ರತಿಫಲವಾಗಿ ಈ ಸಮಾಜಕ್ಕೆ, ಈ ಕ್ಷೇತ್ರಕ್ಕೆ ತನ್ನದೇ ಆದಂತ ಒಂದು ವಿಶಿಷ್ಟ ಪೂರ್ವವಾದ ಕಾರ್ಯ ಕೆಲಸಗಳ ಮೂಲಕ, ದೈವಶಕ್ತಿ ಮೂಲಕ, ಎಲ್ಲರ ಆಶೀರ್ವಾದದ ಮೂಲಕ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕತೆಗಳಿರುವಂತಕ್ಕಂಥ ನೀರಾವರಿ ಸೌಲಭ್ಯಗಳಾಗಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಸಾರ್ವಜನಿಕರಿಗೆ, ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇತರ ಸಾಮಾಜಿಕ ಜೀವನದ ಎಲ್ಲ ಜನರಿಗೂ ಕೂಡ ತಮ್ಮ ಒಂದು ಕಾರ್ಯಶಕ್ತಿಯಿಂದ, ದೈವಶಕ್ತಿಯಿಂದ ಆ ಒಂದು ಮೂರ್ತಿ ಎಲ್ಲ ರೀತಿಯ ಬೇಡಿಕೆಗಳನ್ನು ಸಾರ್ವಜನಿಕರಿಗೆ ಆ ಒಂದು ಮೂರ್ತಿ ಮಾಡಲ್ಪಟ್ಟ ಎಲ್ಲ ಅವಿರತ ಪರಿಶ್ರಮ ವರ್ಗಕ್ಕೆ ಮೂರ್ತಿಯ ಪೂಜೆ ಬರುವ ಹಲವಾರು ಭಕ್ತ, ಮೂರ್ತಿ ಕೆತ್ತಿದವರು, ಮೂರ್ತಿ ರೂಪಿಸಿದವರು ಮರೆಯಾಗಬಹುದು, ಮತ್ತೆ ಮತ್ತೆ ಭಕ್ತರು ಹುಡ್ತಾರ. ಭಕ್ತರ ಮೂರ್ತಿ ಒಂದು ದರ್ಶನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಮೂರ್ತಿಯ ಒಂದು ದರ್ಶನ ಪಡೆದು ಹೋಗಬೇಕಾದಂತ ಸಂದರ್ಭದಲ್ಲಿ ಕೆಲವೊಬ್ರು ಮೆಟ್ಟಲ್ಗಳಾಗಿ ಕೂಡ ಕೆಲಸ ಮಾಡಬೇಕಾಗತ್ತ. ಆ ಮೆಟ್ಟಿಲುಗಳಾಗಿ ಆ ಮೂರ್ತಿಯ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಮೆಟ್ಟಿಲುಗಳಾಗಿ ಕಾರ್ಯ ಕೆಲಸವನ್ನು ಮಾಡುವ ಮೂಲಕ ತರುವ ಹಾಗೆ ಆ ಮೂರ್ತಿಗೆ ದರ್ಶನಕ್ಕೆ ಆಶ್ರಯ ಮೆಟ್ಟಿಲುಗಳಾಗಿ ನಾವು ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಕಾರ್ಯ ಕೆಲಸವನ್ನು ಮಾಡಿದಾಗ ನಾವು ಕೂಡ ಸಮಾಜದಲ್ಲಿ ಅತ್ಯುನ್ನತವಾದಂಥ ಒಂದು ಮೂರ್ತಿ ಆಗಬಲ್ಲೆವು ಎಂಬ ಈ ಸಂದರ್ಭದಲ್ಲಿ ಹೇಳಿ ಬಸವಸೂರವರ ಈ ಕಾರ್ಯ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಇದರ ಉದ್ದೇಶ ಇಷ್ಟೇ, ನಿಸ್ವಾರ್ಥತೆಯಿಂದ ಮಾಡುವ ಕಾರ್ಯ ಕೆಲಸಗಳು ಏನೇ ಆಗಲಿ ಕೂಡ ಅದು ಒಳ್ಳೆಯ ಫಲವನ್ನು ಕೂಡ ತಂದು ಕೊಡಬಲ್ಲದು ಎಂಬುದು ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಮುಂದಿನ ಈ ಒಂದು ಹಬ್ಬವಾಗಿರ್ತಕ್ಕಂಥ ನರಕ ಚತುರ್ದಶಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ವಿಶೇಷವಾಗಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ, ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂಥ ಸಹೋದರ ಬಸವರಾಜ್ ಹೊಸೂರವರು ತಮ್ಮ ಎಲ್ಲ ವಾರ್ಡಿನ ಜನತೆಗೆ ಈ ಒಂದು ದೀಪಾವಳಿ ಹಬ್ಬದ ವಿಶೇಷ ಒಂದು ಸಿಹಿಯನ್ನ ಹಂಚುವ ಮುಖಾಂತರ ಎಲ್ಲ ತನ್ನ ಒಂದು ಈ ವಾರ್ಡಿನ ಜನರ ಜೊತೆಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನ ಇನ್ನೂ ಹೆಚ್ಚಿಗೆ ಏನು ತಾನು ಆ ಸಂಬಂಧಗಳನ್ನ ಉತ್ತಮವಾದ ಸಂಬಂಧವನ್ನ ಬೆಳೆಸುವಂತಕ್ಕಂಥ ನಿಟ್ಟಿನೊಳಗೆ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕೆಲಸಕ್ಕೆ ನಾನು ಅವರಿಗೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಅಭಿವೃದ್ಧಿಯ ಹೆಗ್ಗಾರರು ಮತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ದೊಡ್ಡನಗೌಡ ಜಿ ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ವಿಶೇಷವಾಗಿ ನಮ್ಮ ಹುಣಗುಂದ ಪಟ್ಟಣದಲ್ಲಿ ತಾವೆಲ್ಲರಿಗೂ ಗೊತ್ತಿದೆ, ಇಂಥ ಕಾರ್ಯಕ್ರಮಗಳನ್ನು ಯಾರು ಮಾಡ್ತಾರಪ್ಪ ಅಂತಂದ್ರ, ಇಂಥ ಕಾರ್ಯಕ್ರಮಗಳನ್ನ ಜನರು ಅವರಿಗೆ ಮತ ಹಾಕಿ ಅವರ ಯಾರು ಈಗ ಅಧಿಕಾರದಾಗಿರ್ತಾರ ಅಂತ ವ್ಯಕ್ತಿಗಳು ಇಂಥ ಕಾರ್ಯಕ್ರಮಗಳನ್ನು ಮಾಡ್ಬೇಕು. ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಜನರು ನಮಗೆ ಓಟ್ ಹಾಕ್ಯಾರ, ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು, ಅಥವಾ ನಾವು ಅವ್ರ ಜೊತೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸನ್ನ ಇಟ್ಕೊಂಡು ಅವರು ಕೆಲಸ ಮಾಡ್ಬೇಕು. ಆದ್ರೆ ಅಂಥವ್ರು ಇಂಥ ಕೆಲಸಗಳನ್ನ ಮಾಡದೆ ಹೋದ್ರು ಕೂಡ ಏನು ಹೊಸ ಯುವಕರು ನಮಗೆ ಯಾವುದೇ ರೀತಿಯ ಅಧಿಕಾರ ಕೊಡದೆ ಹೋದ್ರು ಕೂಡ, ಅಥವಾ ಏನು ಒಂದು ಸಂಘಟನೆ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇನ್ನೂ ನಾವು ಸಂಘಟಿತರಾಗಬೇಕು, ಇನ್ನೂ ವಾರ್ಡಿನ ಜನರಿಗೆ ಅವರವರ ಸಮಸ್ಯೆಗಳ ಹತ್ರ ಹೋಗಿ ಆ ಸಮಸ್ಯೆಗಳಲ್ಲಿ ನಾನು ಭಾಗವಹಿಸಬೇಕಂತ ಒಂದು ಮನೋಭಾವನೆಯನ್ನ ಏನು ಬಸವರಾಜ್ ಹೊಸೂರಿ ವಾರ್ಡ್ ನಂಬರ್ 19 ಇಟ್ಕೊಂಡಾರ, ಇದು ಅತ್ಯಂತ ಒಂದು ಸಂತೋಷದಾಯಕ ಕೆಲಸ ಅಂತ ಹೇಳ್ತಾ ಅವನ ಒಂದು ಕೆಲಸನ ಮುಂದಿನ ದಿನವಾದಾಗ ನಮ್ಮ ಹುಣಗುಂದದೊಳಗೆ ಎಲ್ಲ ನಮ್ಮ ಯುವ ಮುಖಂಡರು ಎಲ್ಲರ ಒಂದು ಪ್ರೇರಣೆ ಅಂತ ತಿಳ್ಕೊಂಡು ಏನು ಈ ಒಂದು ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಹೆಸರು ತಗೊಳ್ಳೋದಿಲ್ಲ, ಎಲ್ಲ ನಮ್ಮ ಹಿರಿಯ ಮುಖಂಡರು ಮತ್ತು ಈ ವಾರ್ಡಿನ ಹಿರಿಯ ಎಲ್ಲ ಮುಖಂಡರುಗಳಿಗೂ ಹಾಗೂ ಇಲ್ಲಿ ಬಸವರಾಜ್ ಈ ಕೆಲಸವನ್ನು ಮಾಡಿದ್ದಾರೆ ಹೊಸೂರವರು. ಇದು ಅತ್ಯಂತ ಒಳ್ಳೆಯ ಕೆಲಸ ಮತ್ತು ಅವರ ಎಲ್ಲ ಏನು ಸಹಪಾಠಿಗಳು ಮತ್ತು ಯುವಕರು ಎಲ್ಲ ಇದ್ರಿ ಈ ರೀತಿಯಾದಂತ ಮಾಡಿರ್ತಕ್ಕಂಥ ಒಂದು ಕೆಲಸ ಮತ್ತೆ ಉಳಿದವರಿಗೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ತಿಳ್ಕೊಂಡು ಹೇಳುತ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ವಿಶೇಷ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ. ಈ ಒಂದು ದೀಪಾವಳಿ ನಿಮಿತ್ತವಾಗಿ ಸಿಹಿ ಹಂಚುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಪ್ರತಿ ವರ್ಷ ತಿರುಗಬೇಕು. ಯಾಕಂದ್ರೆ ಇದು ಒಂದು ಮಾನವೀಯ ಕಾರ್ಯಕ್ರಮ. ಈ ಒಂದು ಬಸವಸೂರವರು ಏನು ಒಂದು ಸಿಹಿ ಹಂಚುವ ಕಾರ್ಯಕ್ರಮ ಮಾಡಿದ್ರೆ ಇದು ನಮ್ಮ ತಾಲೂಕದಂತ ಎಲ್ಲ ಕಡೆನೂ ಒಂದು ಹಬ್ಬಿದ್ರಪ್ಪ ಅಂದ್ರೆ ನಮ್ಮ ಮತ್ತು ಕಾರ್ಯಕರ್ತರ ಸಂಬಂಧ ಗಟ್ಟಿಯಾಗ ಬಾಂಧವ್ಯಗಳು ಕೂಡ್ತಾವೆ. ಒಂದೇ ಕಡೆ ಕೂಡುವಂಥ ಸನ್ನಿವೇಶಗಳು ಕೆಲವಷ್ಟು ಕಡೆ ನಾವು ಬರುವಂಥ ಸನ್ನಿವೇಶಗಳು ಹೆಂಗಿರ್ತಾವಪ್ಪ ಅಂದ್ರೆ
ನಾವು ಬರೀ ಇಲೆಕ್ಷನ್ದಾಗ ಅಷ್ಟೇ ನಾವು ಅವ್ರ ತಲೆ ಹೋದ್ರೆ ಬಂದು ಅವ್ರು ನಮ್ಮನ್ನ ಅಷ್ಟು ನಮ್ಮನ್ನ ಹಚ್ಕೊಳ್ಳೋಲ್ಲ. ಪ್ರತಿಯೊಂದು ಅವ್ರು ನೋಡಿ ಈಗ ಹೆಂಗೈತಿ 19ನೇ ವಾರ್ಡ್ನೊಳಗೆ ಅವರು ಹೋಸ್ಬೇಕು ಇಲೆಕ್ಷನ್ ನಿಂತು ಹೊರಗೊಂಡ್ರು ಆ ಒಂದು ಸಂಬಂಧ ನಮಗೆ ಯಾರು ಓಟ್ ಹಾಕ್ಯಾರ ಮತ್ತು ಹಾಕ್ಲಾದವ್ರು ಅವ್ರನ್ನ ಹಚ್ಕೊಂಡು ಮುಂದಿನ ದಿನಮಾನದೊಳಗೆ ಯಾವ ನಿಲ್ಲಿ ಅಥವಾ ಇನ್ನೊಬ್ಬರ ಬರಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೇದಾಗಬೇಕು. ಸಂಘಟನೆ ಅನ್ನೋದು ಅದೇ ರೀತಿ ಇರ್ತದೆ. ನಾವು ಆಗ್ಬೇಕಂತಲ್ಲ, ನಾವು ಆಗ್ಲಿಕ್ಕೂ ಇನ್ನೊಬ್ಬರು ಆಗೋರಿಗೂ ಒಳ್ಳೇದಾಗಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಒಂದು ಕಾರ್ಯಕರ್ತರು ಮತ್ತು ವೋಟರ್ಸು ಮತ್ತು ಹಿರಿಯರು ಅವ್ರ ಜೊತೆ ಸಂಬಂಧಗಳು ಹಿಡ್ಕೊಂಡು ಹೋಗ್ಬೇಕು. ಇದು ಬರೀ 19ನೇ ವಾರ್ಡ್ ಅಂದ್ಮೇಲೆ 19ನೇ ವಾರ್ಡ್ ಬರೀ ಇದು ಪಟ್ಟಪತಿ ಸೀಮಿತ ಅಲ್ಲಿದು. ಇದು ಎಲ್ಲ ಇಲೆಕ್ಷನ್ಗೂ ಸಂಬಂಧಪಡುತ್ತೆ. ಇದು ಪ್ರತಿಯೊಂದು ಇಲೆಕ್ಷನ್ಗೂ ಆ ಒಂದೊಂದು ವಾರ್ಡ್ನೊಳಗೆ ನಾವು ಲೀಡ್ ಕೊಟ್ಟರು ಇವತ್ತು ಶಾಸಕರಾಗ್ಬೋದು, ನಾಳೆ MP ಆಗ್ಬೋದು, MLC ಆಗ್ಬೋದು, ಪಟ್ಟಣ ಪಂಚಾಯತಿ ಆಗ್ಬೋದು, ಸಂಘ ಸಂಸ್ಥೆ ಇಲೆಕ್ಷನ್ ಆಗ್ಬೋದು, ಎಲ್ಲ ಇಲೆಕ್ಷನ್ಗೂ ಬುನಾದಿ ಇದು. ಇದು ಸಿಹಿ ಹಂಚೋದ್ರಿಂದ ಏನಾಗುತ್ತೆ, ನಮ್ಮ ಪ್ರೀತಿಗಳನ್ನ ವಿಶ್ವಾಸಪೂರ್ವಕವಾಗಿ ವಿನಿಮಯ ಮಾಡ್ಕೊಂಡಂಗೆ. ಈ ಬಸವರಾಜ ಹೊಸೂರವರು ಏನು ಮಾಡ್ಯಾರ, ಇದು ಮಾದರಿಯ ಒಂದು ನಮಗೆ ಒಂದು ಇದನ್ನು ಹಾಕಿಕೊಟ್ಟಾರೆ. ನಮಗೂ ಇದು ಅನಿಸ್ತು, ನಮಗಾಗಿ ಎಲ್ಲರಿಗೂ ಹೋಗುವಂತ ತೋರಿಸ್ಕೊಟ್ಟಂತ ಬಸವರಾಜ ಹೊಸೂರವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇದು ನಮ್ಮ ಮುಂದಿನ ದಿನಮಾನದೊಳಗೆ ಇದು ತಾಲೂಕು ತುಂಬ ಹಬ್ಬಲಿ. ಇದು ನಮ್ಮದು ದೀಪಾವಳಿ, ನಮ್ಮ ಒಂದು ಹಿಂದೂಗಳ ಹಬ್ಬ. ಇದು ಬೆಳಕಿನಿಂದ ಕತ್ತಲಿಂದ ಬೆಳಕಿಗೆ ಹೋಗುದು. ಅದಕ್ಕೆ ಇದನ್ನೆಲ್ಲ ಕಡೆನೂ ಸಿಹಿಯನ್ನು ಹಂಚಿಕೊಂಡು ಕಾಣಬೇಕನ್ನೋ ಉದ್ದೇಶದಿಂದ 1990ರಲ್ಲಿ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ವೇದಿಕೆ ಮೇಲೆ ಹಿಂದೂ ಸಂಸ್ಕೃತಿನೇ ಹಾಗೆ. ಯಾಕಂದ್ರೆ ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಯುಗಾದಿ ಹಬ್ಬ, ಯುಗಾದಿ ಸಹ ಬೇವು ಬೆಲ್ಲ, ಇದು ಜೀವನದಲ್ಲಿ ಬರ್ತಕ್ಕಂಥ ಏನು ಸಿಹಿ ಮತ್ತು ಕಹಿ ಘಟನೆಗಳನ್ನು ಸಮನಾಗಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಹಬ್ಬ ಯುಗಾದಿ ಹಬ್ಬ. ಅದೇ ರೀತಿ ಮೊನ್ನೆ ತಾನೇ ದಸರಾ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ವಿ. ಒಂದು ಬನ್ನಿಪತ್ರಿಯನ್ನು ತೆಗೆದುಕೊಂಡು ಅದು ವಿಜಯದ ಸಂಕೇತ. ಯಾರಾದರೂ ನಮ್ಮ ಜೊತೆ ಮುನ್ಸಿಕೊಂಡಿದ್ರೆ ಅಥವಾ ಅವರು ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದಿದ್ರೆ ಅಥವಾ ಏನಾದರೂ ನ್ಯಾಯ ರುಜುಗಳಿದ್ರೆ ಅದನ್ನ ಅಲ್ಲಿಗೆ ಮರೆತು ನಾವು ನೀವು ಒಂದಾಗಿರೋಣ, ಬನ್ನಿ ತಗೊಂಡು ಬಂಗಾರದಂಗಾಗಿರೋಣ ಹಬ್ಬ ದಸರಾ ಹಬ್ಬ, ಬನ್ನಿ ಹಬ್ಬ. ಹಾಗೆಯೇ ಇದು ದೀಪಾವಳಿ ಹಬ್ಬ. ನಿನ್ನೆ ದಿವಸ ಹಿರಿಯರ ಹಬ್ಬ ಅಂತ ಹೇಳಿ ಮಾಡ್ತೀವಿ. ಹಿರಿಯರಿಗೂ ಕೂಡ ಗೌರವವನ್ನು ಕೊಡ್ತಕ್ಕಂಥ ನಮ್ಮ ಹಿರಿಯರು. ಜೊತೆಗೆ ಏನಪ್ಪ ಅಂದ್ರೆ ಅಂಧಕಾರದಿಂದ ಬೆಳಕಿನಡೆಗೆ ಸಾಕ್ತಕ್ಕಂಥ ಹಬ್ಬ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಅಂಗವಾಗಿ ನಮ್ಮ ಅಕ್ಕಪಕ್ಕದವ್ರ ಜೊತೆ ಯಾವ ರೀತಿ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಸೇವಿಸಿ ಪ್ರೀತಿ ವಿಶ್ವಾಸ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ, ಅದೇ ರೀತಿ ಈ ಒಂದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಸಿಹಿಯನ್ನು ಹಂಚಿ ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಕಾಣೋಣ ಅನ್ನೋ ಉದ್ದೇಶದಿಂದ ಬಸವಸೂರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ. ಅದಕ್ಕೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಒಂದು ದೇಶ ಭಾರತ ದೇಶ. ಈ ಭಾರತ ದೇಶದಲ್ಲಿ ಹಲವಾರು ಹಬ್ಬಗಳು, ಎಲ್ಲ ಸಮಾಜಗಳು, ಹಿಂದೂ, ಕ್ರೈಸ್ತ, ಮುಸ್ಲಿಂ, ಜೈನ, ಬೌದ್ಧ, ಎಲ್ಲ ಧರ್ಮದವರು ತಮ್ಮದೇ ಆದಂಥ ಧರ್ಮದ ಪದ್ಧತಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದವರ ಜೊತೆಯಲ್ಲಿ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಈ ಭಾರತ ದೇಶದಲ್ಲಿ ನಡ್ಕೊಂಡು ಬಂದಂಥ ಒಂದು ಪ್ರತೀತಿಯಿಂದ ಇವತ್ತು ನಾವೆಲ್ಲರೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಜಾತಿಯವರಿರಲಿ, ಯಾವುದೇ ಮತದವರಿರಲಿ, ಯಾವುದೇ ಪಂಥದವರಿರಲಿ, ಯಾವುದೇ ಧರ್ಮದವರಿರಲಿ, ಅಣ್ಣ, ಕಾಕ, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ತಂಗಿ ಅಂತ ಹೇಳಿ ಸಂಬೋಧನೆ ಮಾಡ್ತಕ್ಕಂಥ ಒಂದು ಭಾಳ ಶ್ರೇಷ್ಠವಾದಂಥ ನಡವಳಿಕೆ ಏನಿದೆಯಲ್ಲ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಕಾಣಸಿಗ್ತಕ್ಕಂಥದ್ದು ಅನ್ನೋ ಮಾತನ್ನು. ಯಾಕಂದರೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಚಿಕಾಗೋ ನಗರದಲ್ಲಿ ಭಾಷಣ ಮಾಡಬೇಕಾದ್ರೆ ಅವರು
ಒಂದು ಉದ್ಘೋಷಣೆಯನ್ನು ಮಾಡಿದರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಸ್ಟರ್ಸ್ ಆಫ್ ದಿಸ್ ಕಂಟ್ರಿ ಅಂತಂದ್ಗಳಿಗೆ ಎಲ್ರಿಗೂ ಮಹದಾನಂದ. ಈ ಒಬ್ಬ ಸನ್ಯಾಸಿ ಭಾರತದಿಂದ ಬಂದಿದ್ದಾನೆ, ನನ್ನ ಅಣ್ಣ ಮತ್ತು ಅಕ್ಕ ತಂಗಿಯರು ಅಂತ ಹೇಳಿ ಕರೀತಾರೆ, ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರು ಅಂತ ಹೇಳಿ ಕರೀತಾರೆ. ಎಂಥ ಒಂದು ಮಹಾ ಸಂಸ್ಕೃತಿ ಅನ್ನೋ ಒಂದು ಸಂದೇಶ. ಈ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಇವೆಲ್ಲ ಹಬ್ಬಗಳು ಆ ಕಾರಣದಿಂದಲೇ ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ನಾವು ಗ್ರಾಮೀಣದಲ್ಲಿರ್ಬೋದು, ಇವತ್ತು ನಗರದಲ್ಲಿರ್ಬೋದು, ಎಲ್ಲರೂ ಕೂಡ ವಾಸಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಬ್ರಿಗೊಬ್ಬರು ಗೌರವ ಮತ್ತು ಪ್ರೀತಿ ವಿಶ್ವಾಸ ತೋರಿಸ್ತಕ್ಕಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಅದರ ಪ್ರಯುಕ್ತ ಇವತ್ತು ಮನೆ ಮನೆಗೆ ಅಂದರೆ ತಮ್ಮ ವಾರ್ಡಿಗೆ ಸಂಬಂಧಪಟ್ಟಂಥ ಮನೆ ಮನೆಗೆ ಈ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಬಸವಣ್ಣವರು ಮಾಡಿದ್ದಾರೆ. ಹೇಳಿದರು, ಇಲ್ಲ ನೀವೇ ಬರ್ಬೇಕು ಅಂತಂದರು. ಆಯ್ತಕ್ಕಂಥದ್ದು ನಮ್ಮ ವಿಶ್ವಾಸದಿಂದ ಇಂಥವೆಲ್ಲ ಬರೀ ಈರ್ಷೆ, ದ್ವೇಷ, ಅಸೂಯೆ ಏನೈತಿಲ್ಲ ಅದ ಜೀವನ ಅಲ್ಲ. ಹೇಳ್ತದೆ ಚಿತೆ ಮತ್ತು ಚಿಂತೆಗೆ ಏನು ಫರ್ಕ್ ಐತೆ? ಚಿತೆ ಒಣ ಪದಾರ್ಥ ಸುಡುತ್ತೆ, ನಡ್ಬರ್ಕ ಚಿತೆ ಮಧ್ಯದಲ್ಲಿ ಒಂದು ಪೂಜೆ ಐತಿ ಚಿಂತೆ. ಅದು ದೇಹ ಮನುಷ್ಯ ಏನದನ್ನ ಜೀವ ಇರತಕ್ಕಂಥ ಮನುಷ್ಯನನ್ನ ಸುಡುತ್ತೆ. ಪದಾರ್ಥವನ್ನು ಸುಟ್ಟ ಚಿಂತೆ ಮನುಷ್ಯನನ್ನು ಸುಡುತ್ತ ಅಂತೀವಿ ನೋಡು. ಯಾಕೆ ಸರಿಯಲ್ಲ? ಚಿಂತೆ ಮಾಡಿ ಹೇಳಿಲ್ಲ, ಚಿಂತೆ ಮಾಡಿ ಸರಿಯಲ್ಲ ಆ ರೀತಿ. ಆದ್ದರಿಂದ ಯಾವತ್ತೂ ಕೂಡ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡ್ಕೊಂತ ನಡ್ಕೊಂತ ಇದ್ರ ಎಷ್ಟು ಆರೋಗ್ಯವಂತವಾಗಿರ್ತಾರ, ಮನಃಶಾಂತಿ ಇರ್ತಾರೆ. ಇವೆಲ್ಲವನ್ನೂ ಕೂಡ ಹಬ್ಬ ಆಚರಣೆಗಳನ್ನ ಯಾಕೆ ಮಾಡ್ಯಾರ ಅಂತ ಆಗಲೇ ಹೇಳಿದಲ್ಲ, ನಾವು ಸಿಹಿ ಕೈಯನ್ನು ಸಮನಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಉಗಾದಿ ಹಬ್ಬ. ಇಂಥ ದ್ವೇಷಗಳನ್ನು, ಅಸೂಯೆಗಳನ್ನು ಅಥವಾ ಏನೋ ಜಗಳ ಜೂಟಿ ಏನೋ ಇದ್ರೆ ಅವನ್ನೆಲ್ಲ ಮರ್ತು ಕಳಿಸಿ ದಸರಾ ಹಬ್ಬ ಮಾಡ್ತೀವಿ, ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ಹೇಳ್ತೀವಿ. ಇವತ್ತು ಕತ್ತಲೆಯಿಂದ ಬೆಳಕಿನೆಡೆಗೆ. ಕತ್ತಲೆ ಅಂದರೆ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಹಿಂದಿನ ಏನು ಕೈ ಘಟನೆಗಳಿರ್ತವಲ್ಲ ಅವೆಲ್ಲ ಕತ್ತಲೆ. ಅದರಿಂದ ಯಶಸ್ಸಿನ ಕಡೆಗೆ ಸಾಗೋದಕ್ಕೆ ದೀಪಾವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದರಲ್ಲಿ ಎಲ್ಲ ಸಮುದಾಯದವರು ಮಾಡ್ತಕ್ಕಂಥ ಹಬ್ಬಗಳು ಅವು ಕೂಡ ಎಲ್ಲರೂ ಒಳ್ಳೆ ಸಂದೇಶವನ್ನು ಕೊಡ್ತಾರೆ. ಯಾರಿಗೆ ಕೆಟ್ಟ ಸಂದೇಶ ಯಾವ ಹಬ್ಬನೂ ಕೊಟ್ಟಿಲ್ಲ, ಯಾವ ಸಮಾಜನೂ ಕೊಟ್ಟಿಲ್ಲ. ಅದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ನಮ್ಮ ಒಂದು ಸ್ವಾರ್ಥಕ್ಕಾಗಿ ದ್ವೇಷ, ಅಸೂಯೆಗಳನ್ನು ಸಮಾಜದಲ್ಲಿ ಬಿತ್ತಿರ್ತಕ್ಕಂಥದ್ದು ಹೊರತಾಗಿ ಇದು ಯಾರು ಮಾಡಿದ್ದಲ್ಲ. ನಮ್ಮ ಹಿರಿಯರು ನಮ್ಗೆ ಒಳ್ಳೆ ಮಾರ್ಗದರ್ಶನ ಹಾಕಿರ್ತಾರೆ. ಅದೇ ಮಾರ್ಗದರ್ಶನ ನಾವು ನೀವೆಲ್ಲರೂ ನಡೆಯೋಣ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ನಾನು ಹೇಳಿ ಹೇಳಬೇಸ್ತಾ ಈ ಒಂದು ಒಳ್ಳೆಯ ಕಾರ್ಯವನ್ನು ಬಸವಣ್ಣವರಿಗೆ ಈ ರೀತಿ ಇವತ್ತು ಮತ್ತೊಮ್ಮೆ ಶುಭವನ್ನು ಬಸವಣ್ಣವರಿಗೆ ಹಾರೈಸಿ ನಾನು ಮಾತನಾಡ್ತೇನೆ. ಜೈ ಮಧ್ಯವಾಗಿ ಈ ಒಂದು ಆಮಂತ್ರಿಸಲು ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆ ಗ್ರಾಮದ ಹಿರಿಯರು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲು ಆಹ್ವಾನಿಸಲು ನಾನು ವಿನಂತಿಸಿಕೊಂಡಾಗ ನಾನು ಕೂಡ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೃದಯಪೂರ್ವಕವಾಗಿ ತಮ್ಮನ್ನು ಸಂದರ್ಭದಲ್ಲಿ ದೀಪಾವಳಿ ಶುಭಾಶಯ ವಿನಿಮಯಿಸುವುದರ ಜೊತೆಗೆ 20ನೇ ವಾರ್ಡಿನ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ಸಹೋದರರಿಗೆ, ಬಸವಣ್ಣವರು ಹಾಗೂ ಮಾನ್ಯ
ಸರ್ ಒಂದು ನಿಮಿಷ. ಈಗ ಬಸವರಾಜ್ ಹೊಸೂರು ಸರ್, ಹಿಂದಿನ ಕೆಲವೇ ದಿವಸ ಅವಧಿ ಹಿಂದೆ ಈ ಕಾರ್ಯಾಲಯ ನಿಮ್ಮ ಕೈಯಿಂದ ಉದ್ಘಾಟನೆ ಮಾಡಿಸಿದ್ರು. ಇವತ್ತು ಎಲ್ಲರಿಗೂ ಈ ವಾರ್ಡ್ನಾಗಿದ್ದು ಎಲ್ಲರಿಗೂ ಸಿಹಿ ಹಚ್ಚಿಸಿ ಎಲ್ಲರೂ ಅವ್ರಿಗೆ ಆತ್ಮೀಯತೆ ಬೆಳೆಸ್ಕೊಳಕತ್ತಾರೆ. ಮುಂದಿನ ದಿನಮಾನಗಳಲ್ಲಿ ಚುನಾವಣೆ ಜರುಗುವ ಸಂದರ್ಭದಲ್ಲಿ ನಿಮ್ಮ ಪಕ್ಷಕ್ಕೆ ಯಾವ ರೀತಿ ಲಾಭ ಆಗ್ತೈತೆ, ಹೇಗೆ ಏನು ಅನಿಸುತ್ತೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿಸ್ತಾರೆ. ಅಲ್ಲ, ಈ ಬಸವರಾಜ್ ಹೊಸೂರವರು ಇಲ್ಲಿ ಒಂದು ಉದ್ಘಾಟನೆ, ಆಫೀಸ್ ಉದ್ಘಾಟನೆ ನಾನು ಮಾಡಿದ್ದೀನಿ. ಎರಡನೇದು ಇವತ್ತೇನಪ್ಪ ಅಂದ್ರೆ ವಿಶೇಷವಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತಾನು ಏನು ಸ್ಪರ್ಧೆ ಮಾಡಿ ಸೋಲು ಗೆಲುವು ಮುಖ್ಯ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಸಮಾಜದ ಜೊತೆ ಜನರ ಜೊತೆ ಏನು ಸಂಪರ್ಕ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ಗೌರವ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹೊಸೂರವ್ರು ಮಾಡಿರ್ತಕ್ಕಂಥದ್ದು ಹೊರತಾಗಿ ಇದೇನು ಚುನಾವಣೆ ದೃಷ್ಟಿಯಿಂದ ಅಲ್ಲ ಸರ್. ನಾ ಈ ಚುನಾವಣೆ ದೃಷ್ಟಿಯಿಂದ ಮಾಡಿದ್ರೆ ಸರ್, ನಿಮ್ಗೆ ನಾವು ನಿಮ್ಗೆ ಕೇಳೋದೇನಂತಂದ್ರೆ ಇದು ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತೈತಿ ನಿಮ್ಮ ಪಕ್ಷಕ್ಕೆ? ಈಗ ಯಾವುದೇ ನಮ್ಮ ಕಾರ್ಯಕರ್ತರು ಹೊಸರು ಇಟ್ಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಏನು ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ಈ ರೀತಿ ಸಂಪರ್ಕ ಯಾವುದೇ ರೀತಿ ಇರಲಿ ಸಂಪರ್ಕವನ್ನು ಬೆಳೆಸ್ಕೊಂಡಾಗ ಪಕ್ಷಕ್ಕೆ ಮತ್ತು ಒಂದು ಸಂಘಟನೆಗೆ ದೊಡ್ಡ ಶಕ್ತಿ ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದು ಕೆಲಸ ಆಗುತ್ತೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಇದನ್ನು ಕೂಡ ಈ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಬರ್ತದೆ. ಹೌದು ಸರ್, ಇದೇನು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಶಕ್ತಿ ಬರ್ತಕ್ಕಂಥದ್ದು. ಆದರೆ ನಾನು ಹೇಳ್ತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ ಮಾತ್ರ ಮಾಡಿರ್ತಕ್ಕಂಥದ್ದಲ್ಲ, ಸಮಾಜದ ಜೊತೆ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಗೌರವದಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ಮಾತನ್ನು ನಾನು ಹೇಳಿಕ್ ಬಯಸ್ತೀನಿ. ಈಗ ಮುಂದುವರುವ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಏನು ಘೋಷಣೆ, ಅದ್ರ ಮಾಹಿತಿ ಏನೈತೆ ಸರ್, ನಿಮ್ಗೆ ಗೊತ್ತೈತೆ ಸರ್? ಅಲ್ಲಿ ಇನ್ನು ಈ ಸರ್ಕಾರ ಏನು ಯಾವಾಗ ಮಾಡುತ್ತೋ, ಇವತ್ತಿನ ಪೇಪರ್ಗೆ ಓದಿರಿ, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇನ್ನೂ ಅನಿಶ್ಚಿತ. ಏನ್ ಸಮಸ್ಯೆ ಸರ್ ಇದು? ಸಮಸ್ಯೆ ಏನ್ ಸರ್ ಇದು? ಸಮಸ್ಯೆ ಸರ್ಕಾರನ ಡೋಲಾಯಮಾನ ಪರಿಸ್ಥಿತಿಯಲ್ಲ ಇದೆಯಲ್ಲ. ನವೆಂಬರ್ ಕ್ರಾಂತಿ ಅಂತ ನವೆಂಬರ್ ಕ್ರಾಂತಿ ಎಲ್ಲರೂ ಕಾಯಕತ್ತಾರ, ಅದಾಗದಂತೂ ಶತಸಿದ್ಧ. ಯಾಕಂದ್ರೆ ಅವರ ಮಧ್ಯದಲ್ಲಿ ಹೊಂದಾಣಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಅವ್ರು ಮಾಡಿರ್ತಕ್ಕಂಥದ್ದು ಅನ್ನೋದು ಎಲ್ಲರಿಗೂ ಜಗಜ್ಜಾಹಿರ. ಆದ್ರಿಂದ ಡಿ ಕೆ ಶಿವಕುಮಾರ್ ಅವ್ರು ನನಗೆ ಬಿಟ್ಕೊಡ್ಬೇಕು ಅಂತ ಅವರು ಓಡಾಡ್ತಾ ಇದ್ದಾರೆ, ನಾನೇ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯ ಓಡಾಡ್ತಾ ಇದ್ದಾರೆ. ಅದು ಅವ್ರ ಪಕ್ಷದ ಆಂತರಿಕ ವಿಷಯ ಅದು. ಆದರೆ ಅಧಿಕಾರ ಹಂಚಿಕೆಯದ್ದು ಈಗ ಎಲ್ಲ ಕಡೆನೂ ಬಹಿರಂಗವಾಗಿ ಕೆಲವರು ಏನಂತ ಇಲ್ಲ ನವೆಂಬರ್ ಕ್ರಾಂತಿ ಆಗುತ್ತೆ ಅವರಲ್ಲೇ ಹೇಳ್ತದಲ್ಲ, ನಮ್ಮಲ್ಲೆಲ್ಲ ನಮ್ಗಿನ್ನೂ ಅವರಲ್ಲೇನೆ ಅದೇ ಕಾಂಗ್ರೆಸ್ ಪಕ್ಷದ ಅನೇಕ ಜನ ಮುಖಂಡರು ನವೆಂಬರ್ ಕ್ರಾಂತಿ ಆಗುತ್ತೆ. ವಿಶೇಷವಾಗಿ ರಾಜಣ್ಣವರು ಮೊದಲಿಂದಲೂ ಹೇಳ್ಕೊಂತ ಬಂದ್ದಾರೆ. ನವೆಂಬರ್ ಕ್ರಾಂತಿ ಆಗಿ ಈಗ ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರ ಬದಲಾವಣೆ ಆದಮೇಲೆ ಮುಂದಿನ ಚುನಾವಣೆ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತಾಗಿ ಈಗ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಯಾರು ಇಟ್ಕೋಬೇಕು ಯಾರು ಆಗ್ಬೇಕು ಅನ್ನೋ ಚಿಂತನೆ ಐತಿ ಈ ಸರ್ಕಾರಕ್ಕೆ ಹೊರತಾಗಿ ಅಭಿವೃದ್ಧಿ ಕಡೆ ಗಮನ ಇಲ್ಲ. ಒಂದನೇದು. ಎರಡನೇದು, ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಆಗ್ತಾ ಇಲ್ಲ, ಆಗೇನೇ ಇಲ್ಲ. ಕಳೆದ 2.5 ವರ್ಷದಲ್ಲಿ ಒಂದು ಪುಟ್ಟಿ ಮಣ್ಣಾಕಕ್ಕಾಗಿಲ್ಲ, ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ. ಕಳೆದ 2 ವರ್ಷದಿಂದ ಸರಿಯಾಗಿ ಕೆಲಸ ಮಾಡ್ತಾ ಬಂದಿದ್ರೆ, ಗುಂಡಿ ಮುಚ್ಚಿಗೆ ಬಂದಿದ್ರೆ ಇಷ್ಟು ಗುಂಡಿ ಬಿಡ್ತಾನೆ ಇರಲಿಲ್ಲ. ನಾವು ಡಂಬರ್ ಹಾಕಿವಿ, ಕೆಲಸ ಮಾಡಿಸಿ 3 4 5 ವರ್ಷ ಆಗ್ಯಾವ. ಯಾವಾಗಲೂ ರೋಡು 5 ವರ್ಷ ಆದ್ರೂ ಹಂಗೆ ಗಟ್ಟಿಯಾಗಿರ್ತದಂದ್ರೆ ಸಾಧ್ಯ ಇಲ್ಲದ ಮಾತು. ಆದ್ರೆ ಗುಂಡಿ ಬಿದ್ದಾಗ ಅದನ್ನು ಮುಚ್ಕೊಂತ ಬಂದಿದ್ರೆ ಇಷ್ಟು ಆಗಲ್ಲ ಹಾಕದಿಲ್ಲ. ಗುಂಡಿ ಮುಚ್ಚಿಲ್ಲ. ಈಗ ಎಲ್ಲ ಕಡೆನೂ ಇಡೀ ಬರೀ ಬೆಂಗಳೂರು ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲೇ ನೋಡ್ರಿ. ಈಗ ನಾವು ಮಾಡಿರ್ತಕ್ಕಂಥದ್ದು ಈಗಾಗಲೇ 3-4 ವರ್ಷದಿಂದ ಮಾಡಿರೋ ರಸ್ತೆಗಳು ಗಟ್ಟಿ ಅದಾವಿಲ್ಲ, ಇಲ್ಲ ಅಂತಲ್ಲ. ಅಲ್ಲಿಂದಲ್ಲ ಗುಂಡಿ ಬೀಳೋದು ಸ್ವಾಭಾವಿಕ. ಅದನ್ನು ಮುಚ್ಕೋಬೇಕು, ಅದನ್ನು ಮುಚ್ಚೋದಾಗಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಅದಾವ.
ಎಲ್ಲ ಕಡೆ ಇಷ್ಟು ಮಳೆಗಾಲ ಇದ್ರೂ ಕುಡಿಯೋ ನೀರಿನ ಸಮಸ್ಯೆ. ಇವತ್ತು ಮುನ್ಗುಂದ ಇಲ್ಕಾಲಿಗೆ ಕುಡಿಯೋ ನೀರಿನ ಸಮಸ್ಯೆ. ಬೆಳೆ ಹಾನಿಯಾಗಿ ಆ ಬೆಳೆ ಹಾನಿ ರೈತರಿಗೆ ಪರಿಹಾರ ಎಷ್ಟು ಕೊಟ್ಟರು ಗೊತ್ತಾ? 280 ರೂಪಾಯಿ ಕೊಟ್ರು. ಮೊನ್ನೆ ತೋರಿಸ್ಯಾರ ನನಗೆ ತಗೊಂಬಂದು. ಇದು ಹಬ್ಬ ಆದ್ಮೇಲೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತೇನೆ ನಾನು, ಇನ್ನು ವಿಶೇಷವಾಗಿ ಎಲ್ಲ ಚರ್ಚೆ. ಸರ್, ಮುಖ್ಯಮಂತ್ರಿಗಳು 8,700 ಇದ್ದಿದ್ದು ಮತ್ತೆ 17,000ಕ್ಕೆ ಈಗ ಹೆಚ್ಚಿಗೆ ಮಾಡ್ತಾರೆ. ಬರೀ ಘೋಷಣೆ ಆಗ್ಬಾರ್ದು, ಪರಿಹಾರ ಕೊಡ್ಬೇಕು. ಯಡಿಯೂರಪ್ಪನವ್ರು ಹೆಂಗ ನಿರ್ದಾಕ್ಷಿಣ್ಯವಾಗಿ ಅಲ್ಲಿ ಏನು ನೋಡಂಗಿಲ್ಲ, ಸೀದಾ ರೈತರಿಗೆ ಏನು ಲಾಸ್ ಆಗಿದೆ ಅದು ಕೊಡಲೇಬೇಕು. ಹೆಕ್ಟರ್ಗೆ 25,000 ಕೊಡ್ಬೇಕಂದ್ರೆ 25,000 ಜಮಾ ಮಾಡಿದ್ವಿ ನಾವು. ಪ್ರತಿಯೊಬ್ಬ ರೈತನ ಅಕೌಂಟಿಗೆ ನೇರವಾಗಿ 25,000 ಜಮಾ ಮಾಡಿದ್ವಿ. ಈಗ ಏನು ಮಾಡಕತ್ತಾರ? 280 ರೂಪಾಯಿ ಆಗೈತೆ. ಅದು 200 ರೂಪಾಯಿ ಪರಿಹಾರ ಅಂತಾರ. ಏನ ರೈತರ ಪಾಪ ಭಿಕ್ಷೆ ಬಿಡಕ್ಕೂ ಇದ್ದಾನ? 280 ರೂಪಾಯಿ ಒಂದು ಕೂಲಿ ಆಳು ಬರೋದಿಲ್ಲ. ಇವತ್ತು 5 ರೂಪಾಯಿ ಬೇಕು. ಇವತ್ತು ಒಂದು ಕೂಲಿ ಕಾರ್ಮಿಕ ಹೊಲದಲ್ಲಿ ಬಂದು ಕೆಲಸ ಮಾಡಬೇಕಾದ್ರೆ 5 ರೂಪಾಯಿ ಬೇಕು. ಅಂದ್ರೆ ರೈತ ಬಿತ್ತಿ ಹಾಕಿ ಅತ್ತೊಂದು ಬೆಳೆ ನೀರು ನಿಂತು ಹಾಳಾಗಿ ಹೋಗೈತೆ ಅಂತಂದ್ರೆ 280 ರೂಪಾಯಿ ಪರಿಹಾರ ಇದಕ್ಕೆ ಹೋಗ್ತಕ್ಕಂಥದ್ದ? ಅದನ್ನ ಕೊಡೋದು ಇಲ್ಲ ಸರ್. ಇದು ಹಂಗಾರೆ ಬೋಗಸ್ ಏನು ಸರ್ ಅವ್ರು ಹೇಳಿ? ಎಲ್ಲ ಸುಮ್ಮನೆ ಬೋಗಸ್. ಜನರಿಗೆ ಈಗ ಏನ್ ಮಾಡ್ತಾ ಇದಾರೆ ಇವರು? ಈ ಸರ್ಕಾರ ಅಭಿವೃದ್ಧಿ ಕಡೆ ಚಿಂತನೆ ಇಲ್ಲ. ಒಂದನೇದು. ಎರಡನೇದು ಜನರ ಚಿಂತನೆ ಇಲ್ಲ, ರೈತರ ಬಗ್ಗೆ ಇದು ಇಲ್ಲ. ಈಗ ಅತಿವೃಷ್ಟಿಯಾಗಿ ರೈತರೆಲ್ಲರೂ ಇನ್ನು ಇದಾಗ್ತಾರ ಬಾ ಅಂತ ಹೇಳಿ ಈಗ ಹಲವಾರು ವಿಷಯಾಂತರ ಮಾಡ್ತಕ್ಕಂಥದ್ದು. ಕೆಲವು ದಿನ ಏನ್ ಮಾಡಿದ್ರು, ಧರ್ಮಸ್ಥಳದ ಹಗರಣನ ಶುರು ಮಾಡಿದ್ರು. ಧರ್ಮದ ಬಗ್ಗೆ ಅಗೌರವ ಮಾಡ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಏನ್ ಮಾಡಿದ್ರು, ಜಾತಿ ಗಣಿತಿ. ಜಾತಿ ಗಣಿತಿ ಏನು ಅವಶ್ಯಕತೆ ಐತೆ? ಈಗಾಗಲೇ ಕೇಂದ್ರ ಸರ್ಕಾರ ಜನಗಣತಿ ಮಾಡಲಿಕ್ಕೆ ಹೇಳಿದೆ. ಜನಗಣತಿ ಮಾಡುತ್ತೆ ಬಂದಿದೆ. ಜಾತಿ ಗಣತಿ ಮಾಡಿದ ಅವಶ್ಯಕತೆ ಇರಲಿಲ್ಲ. ಅಂದರೆ ಇವರು ಜಾತಿಯವರು ಜಾತಿ ಮಧ್ಯದಲ್ಲಿ ವಿಷ ಬೀಜ ಗುತ್ತಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಜಾತಿನ ಒಡೆದಾಳುವ ನೀತಿಯನ್ನು, ಬ್ರಿಟಿಷ್ ಪಾಲಿಸಿಯನ್ನು ಈ ಕಾಂಗ್ರೆಸ್ ಪಕ್ಷ ಪಾಲಿಸ್ತಾ ಇದೆ. ಯಾಕಂದ್ರೆ ಈಗ ನೀವು ಈ ಜಾತಿಯವ್ರ ವಿಷಯ ಇಲ್ಲ ಇದ್ದರ ವೀರಶೈವರು ಬೇರೆ, ಲಿಂಗಾಯತ ಬೇರೆ. ವೀರಶೈವ ಲಿಂಗಾಯತ ಮೊದಲಿಂದ ಬಂದಿರತಕ್ಕಂಥದ್ದು. ಬಸವಣ್ಣವರು ಬಂದ ಮೇಲೆ ಅದರಲ್ಲಿ ಕೆಲವು ತಿದ್ದುಪಡಿಗಳನ್ನು, ಅಂದರೆ ಸಮಾಜಮುಖಿಯಾಗಿ ಏನು ಮೌಢ್ಯಗಳಿದ್ದು ಮೌಢ್ಯಾಚಾರಗಳನ್ನು ಬಿಡಿಸ್ತಕ್ಕಂಥದ್ದು. ಆಮೇಲೆ ಎಲ್ಲರೂ ನಾವು ಮನುಷ್ಯರು, ನಾವೆಲ್ಲರೂ ಒಂದಾಗಿರೋಣ, ಒಗ್ಗಟ್ಟಾಗಿರೋಣ, ಜಾತ್ಯತೀತ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಸವಣ್ಣವ್ರ ಕೊಡುಗೆ ಇತ್ತು. ಆದರೆ ಈಗಿನ ಅವ್ರು ಏನು ಮಾಡಕತ್ತಾರೆ, ಜಾತಿ ನೀ ಜಾತಿ ಬೇರೆ, ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ ಅಂತೇಳಿ ಹೊಡೆದಾಳುವ ನೀತಿಯನ್ನು ಮಾಡಕತ್ತಾರೆ. ಅದು ಒಂದು ಕಡೆ. ಈಗ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ಬ್ರಿಟಿಷರ ಕಾಲದಿಂದಲೂ ಕೂಡ ಸ್ಥಾಪನೆಯಾಗಿ ಯಾರೂ ಕೂಡ ಅದನ್ನು ಆ ಒಂದು ಸಂಘವನ್ನು ನಿಷೇಧ ಮಾಡಲಿಕ್ಕೆ ಆಗದೇ ಇರತಕ್ಕಂಥ, ಮಾಡಿದರೂ ಕೂಡ ಮತ್ತೆ ಪುಟಿದೆದ್ದು ಬೆಳೆದಿರ್ತಕ್ಕಂಥದ್ದು. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಏನಪ್ಪ ಅಂತಂದ್ರೆ ನಾಡಿನಲ್ಲಿ ರಾಷ್ಟ್ರೀಯತೆಯನ್ನು ಬಿತ್ತಕ್ಕಂಥದ್ದು. ಜೊತೆಗೆ ಏನಪ್ಪ ಅಂತಂದ್ರೆ ಯಾವುದೇ ವಿಪತ್ತು ಸಂದರ್ಭದಲ್ಲಿ ಮೊದಲು ಬಂದು ನಿಲ್ಲೋರು ಯಾರಂದ್ರೆ ಸ್ವಯಂ ಸೇವಕ ಸಂಘದ ಸೇವಕರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರು ನೀವು ಎಲ್ಲೇ ಆಗಲಿ, ಅತಿವೃಷ್ಟಿ ಆದಾಗಲಿ, ಪ್ರವಾಹ ಬಂದಾಗಲಿ, ಅಪಘಾತಗಳಾದಾಗಲಿ, ನೀವು ಪ್ರತಿ ಕಡೆ ಒಂದು ಕಡೆ ನೋಡ್ರಿ, ಮೊದಲನೇ ಬರೋರು ಯಾರಪ್ಪ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಬರ್ತಾರೆ. ಆಮೇಲೆ ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರು ಬರ್ತಿರ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಯಾರು ಸಂತ್ರಸ್ತಿರ್ತಾರ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು RSS ಮಾಡ್ಕೊಂಡು ಬಂದಿದೆ. ಅಂಥ RSSನ್ನು ಬ್ಯಾನ್ ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ಹೊರಟಿದೆ. ಇದು ಸಾಧ್ಯ ಇಲ್ಲದ ಮಾತು. ಈಗಾಗಲೇ ಚಿತ್ತಾಪುರದಲ್ಲಿ ಒಂದ್ ನಿಮಿಷ ಸರ್, ಇದು ಪ್ರತ್ಯಕ್ಷವಾಗಿ ಅವರು RSS ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಎಲ್ಲ ಸಂಘಗಳಿಗೂ ಅವರು ಅನ್ವಯಿಸುವಂತಹ ಹೇಳಿಕೆ ಬಂದಿಲ್ಲ. ಆದೇಶ ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು RSS ಅಂತ ಉಲ್ಲೇಖ ಮಾಡ್ಯಾರ. ಅವ್ರು ಹೇಳಿದ್ರು ಸರ್. ಆದ್ರೆ ಇವ್ರಿಗೆ ಈಗ ಇದು ಬಂದಿದ್ದು ಆದೇಶ ಆಕ್ರೋಶ ಹೆಚ್ಚಾದ್ರೆ ಶುರು ಮಾಡ್ಯಾರ. ಈಗ ಎಲ್ಲರಿಗೆ ಅಲ್ಲ, ಈಗ ಹೈಕೋರ್ಟ್ ಕೂಡ ವಿಶೇಷ ಸಿಟ್ಟಿಂಗ್ ಮಾಡಿ ಆದೇಶ ಕೊಟ್ಟಿದೆ. ಅದು ನವೆಂಬರ್ 2ನೇ ತಾರೀಕಿಗೆ ನೀವು RSS ಪಥ ಸಂಚಲನೆ ಮಾಡಿರುತ್ತೆ.
ಪಥಸಂಚಲನ ಇದು ಒಂದು ರಾಷ್ಟ್ರೀಯ ಗೌರವ ಅದು. ಪಥಸಂಚಲನದಲ್ಲಿ ಯಾರಿಗೆ ಏನಾದ್ರು ತೊಂದರೆ ಕೊಡ್ತಾರೆ? ಏನಿಲ್ಲ. ಶಿಸ್ತಿನಿಂದ, ಅತ್ಯಂತ ಶಿಸ್ತಿನಿಂದ ಇವತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ನಡೆದುಕೊಂಡು ಹೋಗ್ತಾ ಇರ್ತಾರೆ. ವಾದ್ಯಗಳೊಂದಿಗೆ, ರಾಷ್ಟ್ರೀಯ ಘೋಷವಾಕ್ಯದೊಂದಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೇನು ಯಾರಿಗೂ ಹಾಕೋದಲ್ಲ, ಮತ್ತು ಯಾರಿಗೂ ಕೂಡ ವಿರೋಧ ಮಾತಾಡೋದಲ್ಲ. ಅಲ್ಲಿ ಯಾರಿಗೂ ಕೂಡ ವಿರೋಧವಾಗಿ ಘೋಷಣೆಗಳನ್ನು ಹಾಕಲ್ಲ. ರಾಷ್ಟ್ರದ ಪರವಾಗಿ ಘೋಷಣೆಗಳನ್ನು, ಅದು ಸಾರ್ವಜನಿಕರಾಗ್ತಕ್ಕಂಥದ್ದು. ಅಂತ ಒಂದು ವಿಶಿಷ್ಟವಾದ ಶ್ರೇಷ್ಠವಾದ ಕೆಲಸವನ್ನು RSS ಮಾಡ್ತಕ್ಕಂಥದ್ದು. ಅಂದರೆ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಅಂತಂದ್ರೆ, ಈ ಸರ್ಕಾರದ ಉದ್ದೇಶ ಒಂದು ಅವರ ಆಡಳಿತ ವೈಫಲ್ಯಗಳನ್ನು ಮರೆಮಾಚಲಿಕ್ಕೆ, ಮುಚ್ಚಲಿಕ್ಕೆ, ಜನರ ಗಮನವನ್ನು ಬೇರೆ ಕಡೆ ಸೆಳಿಲಿಕ್ಕೆ, ಜನರನ್ನ ಬೇರೆ ಕಡೆ ಎಂಗೇಜ್ ಮಾಡಲಿಕ್ಕೆ. ಅಂದ್ರೆ ಅದರಲ್ಲಿ ಹೋಗ್ಬಿಡ್ಲಿ ಇವ್ರು ಮತ್ತೆ ಇದನ್ನ ಮಾತಾಡೋದು ಬೇಡ ಅಂತ ಅವರ ಸರ್ಕಾರ ಮಾಡ್ತಾ ಇದೆ. ಇದು ಬಹಳ ದಿವಸ ನಡೆಯಲ್ಲ. ಯಾವತ್ತೂ ಕೂಡ ಇದು ಇಂಥ ಆಡಳಿತ, ದುರಾಡಳಿತ ಬಹಳ ದಿವಸ ನಡೆಯಲ್ಲ. ಇವತ್ತು ಅಭಿವೃದ್ಧಿ ಜನರಿಗೆಲ್ಲ, ಇಡೀ ನಾಡಿಗೆ ಬೇಕು. ಬರೀ ಯಾವನೋ ಒಬ್ಬನೇ ವ್ಯಕ್ತಿಗಲ್ಲ ಅಭಿವೃದ್ಧಿ ನಾಡಿಗೆ ಬೇಕು, ಈ ರಾಜ್ಯಕ್ಕೆ ಬೇಕು. ಆ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸುಮ್ಮನೆ ಒಣ ರಾಜಕೀಯ ಮಾಡೋದನ್ನು ಈ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಬಿಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಓಕೆ ಸರ್.